ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವದ ವಿಶೇಷವಾಗಿ ಕುಮಾರಸ್ವಾಮಿಯವರು ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ, ಛಾಯಾಗ್ರಹಣ ಮಾಡಿ, ಜೊತೆಗೆ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಚಿತ್ರ ನಮ್ಮ ಭಾರತ. ದೇಶದ ಧ್ವಜದ ಬಗ್ಗೆ ತುಂಬಾ ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡುವಂಥ, ದೇಶದ ಧ್ವಜದ ಬಗ್ಗೆ ಗೌರವ ನೀಡುವಂಥ, ಮಕ್ಕಳಿಗೆ ಒಂದು ಕಲಿಕೆಯ ಪಾಠವಾಗಿರುವಂಥ ಈ ಚಿತ್ರ ಈಗಾಗಲೇ ಬಿಡುಗಡೆ ಆಗಿದೆ. ಹಾಗೆಯೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕೂಡ ಈ ಚಿತ್ರ ಪ್ರದರ್ಶನ ಕಂಡಿತ್ತು. ಅಲ್ಲಿ ಕೂಡ ಹಲವು ಮಕ್ಕಳು, ಪೋಷಕರೆಲ್ಲ ಚಿತ್ರವನ್ನು ವೀಕ್ಷಣೆ ಮಾಡಿ ತುಂಬಾ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು, ತುಂಬಾ ಖುಷಿ ಪಟ್ಟಿದ್ರು. ಈ ಚಿತ್ರ ಇನ್ನೂ ಹೆಚ್ಚಿನ ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವರು ಮರು ಬಿಡುಗಡೆಯನ್ನ ಮಾಡಿದ್ದಾರೆ. ಈಗಾಗಲೇ ಶಿಕಾರಿಪುರದ ಕೇರಳ ಚಿತ್ರಮಂದಿರ ಹಾಗೆಯೇ ನ್ಯಾಮತಿಯ ಶ್ರೀಶೈಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ನಾಳೆ ಅಂದ್ರೆ ಗಣರಾಜ್ಯೋತ್ಸವದ ದಿವಸದಂದು ಉಚಿತ ಪ್ರವೇಶವನ್ನ ನೀಡ್ತಾ ಇದ್ದಾರೆ ನಿರ್ಮಾಪಕರು, ನಿರ್ದೇಶಕರಾದಂತಹ ಕುಮಾರಸ್ವಾಮಿ ಅವರು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಪಾಠವಾಗಿರುವಂತಹ ಈ ಚಿತ್ರ ಹೆಚ್ಚಿನ ಮಕ್ಕಳಿಗೆ ತಲುಪಲಿ, ಪೋಷಕರಿಗೂ ಕೂಡ ತಲುಪಲಿ, ಧ್ವಜದ ಮಹತ್ವವನ್ನು ಮಕ್ಕಳು ತಿಳಿಯುವಂತಾಗಲಿ ಅನ್ನೋ ಕಾರಣಕ್ಕೆ ಅವರು ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಮಕ್ಕಳಿಗೆ, ಪೋಷಕರಿಗೆ ಉಚಿತ ಪ್ರವೇಶ ನೀಡಿ ಚಿತ್ರ ತಾವು ಮಾಡಿರುವಂತಹ ಒಂದು ಸಂದೇಶ ಭರಿತ ಚಿತ್ರ ಜನರಿಗೆ ತಲುಪಬೇಕು, ಹೆಚ್ಚಿನ ಮಟ್ಟದಲ್ಲಿ ಜನ ಈ ಚಿತ್ರವನ್ನು ವೀಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅವರು ಈ ಚಿತ್ರವನ್ನ ಮರು ಬಿಡುಗಡೆ ಮಾಡಿ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಉಚಿತ ಪ್ರವೇಶವನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ಮಕ್ಕಳು ಹಾಗೆಯೇ ಪೋಷಕರು ಮಕ್ಕಳನ್ನ ಕರ್ಕೊಂಡು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ವೀಕ್ಷಣೆ ಮಾಡಿ ಒಂದು ವಿಭಿನ್ನ ಪ್ರಯತ್ನಕ್ಕೆ ಪ್ರೋತ್ಸಾಹವನ್ನು ನೀಡಿ. ಯಾಕಂತ ಹೇಳಿದ್ರೆ ಬಂಡವಾಳ ಹಾಕಿ ಸಿನಿಮಾ ಮಾಡಿ ಜನರಿಗೆ ತಲುಪಿಸುವಂತ ಒಂದು ಉದ್ದೇಶದಿಂದ ಅವರು ಒಂದು ದಿವಸದ ಮಟ್ಟಿಗೆ ಅಂದ್ರೆ ಗಣರಾಜ್ಯೋತ್ಸವ ದಿನದಂದು ಮಾತ್ರ ಉಚಿತ ಪ್ರವೇಶ ಇರುತ್ತೆ. ಮಿಕ್ಕಿದ ದಿನಗಳಲ್ಲಿ ಸಾಮಾನ್ಯ ಹೇಗೆ ಟಿಕೆಟ್ ತಗೊಂಡು ಸಿನಿಮಾ ನೋಡ್ತೀವಿ ಆ ಥರ ನೋಡಬೇಕಾಗುತ್ತೆ. ಇದು ಹೆಚ್ಚಿನ ಜನರಿಗೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ಅವರು ಈ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಈ ಚಿತ್ರಕ್ಕೆ ಸಿಗಲಿ, ದೇಶದ ಧ್ವಜದ ಬಗ್ಗೆ ಮಾಡಿರುವಂತಹ ಒಂದು ಚಿತ್ರ ವೀಕ್ಷಣೆ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ, ಕುಮಾರಸ್ವಾಮಿ ಅವರು ಬಾಲಿವುಡ್ನಲ್ಲಿ ಹಲವು ದಿಗ್ಗಜರೊಂದಿಗೆ ಹಲವು ಉತ್ತಮ ಸಿನಿಮಾಗಳಿಗೆ ಛಾಯಾಗ್ರಾಹಕ ಆಗಿ ಕೆಲಸ ಮಾಡಿದಂಥವರು. ಅವರು ಕನ್ನಡದಲ್ಲಿ ನಿರ್ಮಾಣ ಮಾಡಿರುವಂಥ, ನಿರ್ದೇಶನ ಮಾಡಿರುವಂಥ ಛಾಯಾಗ್ರಹಣ ಕೂಡ ಅವರೇ ಮಾಡಿದ್ದಾರೆ. ಹಾಗೆ ಒಂದು ಪ್ರಮುಖ ಪಾತ್ರದಲ್ಲಿ ಕೂಡ ಅವರು ನಟನೆಯನ್ನ ಮಾಡಿದ್ದಾರೆ. ಚಿತ್ರಕ್ಕೆ ಶುಭವಾಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಚಿತ್ರವನ್ನು ವೀಕ್ಷಣೆ ಮಾಡಿ ಅಂತ ನಮ್ಮ ಕಡೆಯಿಂದ ಒಂದು ಮನವಿ. ಧನ್ಯವಾದಗಳು.